ಮಾದಕ ವಸ್ತು ಸಾಗಾಣಿಕೆದಾರರಿಗೆ ಪೊಲೀಸರ ರಕ್ಷಣೆ. ಮಸಾಲಾ ಜಯರಾಮ್ ಆರೋಪ. ಎಸ್ಪಿ ಕಚೇರಿ ಎದುರು ಧರಣಿ. ಎಚ್ಚರಿಕೆ. ಗೃಹ ಸಚಿವರ ತವರು ಜಿಲ್ಲೆಯಲ್ಲಿ ಗಾಂಜಾ ಡ್ರಗ್ಸ್ ಸೇವನೆ, ಮಾದಕ ವಸ್ತು ಸಾಗಣೆ ಹೆಚ್ಚಾಗಿದೆ. ಡ್ರಗ್ಸ್ ಮಾರಾಟಗಾರರಿಗೆ ಪೊಲೀಸರ ರಕ್ಷಣೆ ದೊರೆಯುತ್ತಿದೆ. ಡ್ರಗ್ಸ್ ಹಾವಳಿ ಬಗ್ಗೆ ಪೊಲೀಸ್ ಅಧಿಕಾರಿಗಳಿಗೆ ಓರ್ವ ಮಾಜಿ ಶಾಸಕನಾಗಿ ನಾನೇ ಖುದ್ದು ತಿಳಿಸಿದ್ರೂ ಯಾವುದೇ ಕ್ರಮ ವಹಿಸುತ್ತಿಲ್ಲ. ಕೂಡಲೇ ಗಾಂಜಾ ಡ್ರಗ್ಸ್ ಮಾದಕ ವಸ್ತು ಸಾಗಣೆ ಮಾಡುವವರ ಮೇಲೆ ಕ್ರಮ ತೆಗೆದುಕೊಳ್ಳುವುದು, ಪೊಲೀಸರ ವರಿಷ್ಠಾಧಿಕಾರಿಗಳ ಕಚೇರಿ ಎದುರು ಧರಣಿ ಕೈಗೊಳ್ಳಲಾಗುವುದು ಎಂದು ಮಾಜಿ ಶಾಸಕ ಮಸಾಲಾ ಜಯರಾಮ್ ಎಚ್ಚರಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಗಾಂಜಾ ಡ್ರಗ್ಸ್ ಮಾದಕ ವಸ್ತು ಸಾಗಣೆ ಮಾಡುವವರಿಗೆ ಪೊಲೀಸರೇ ಕಾವಲಾಗಿದ್ದಾರೆ. ಮಾದಕ ವಸ್ತು ಬಳಕೆ ಮತ್ತು ಮಾರಾಟಗಾರರಿಗೆ ಪೊಲೀಸರ ಪ್ರೋತ್ಸಾಹ ಹೆಚ್ಚಾಗಿದೆ. ಪೊಲೀಸ್ ಇಲಾಖೆ ನಿರ್ಲಕ್ಷ್ಯದಿಂದ ಯುವ ಸಮೂಹ ಇಂದು ಮಾದಕ ವಸ್ತುಗಳಿಗೆ ಬಲಿಯಾಗಿ ತಮ್ಮ ಭವಿಷ್ಯವನ್ನ ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ಮಾದಕ ವಸ್ತು ಇಂತಹವರ ಮನೆಯಲ್ಲಿ ಇದೆ, ಇಂಥವರು ಸಾಗಿಸುತ್ತಿದ್ದಾರೆ, ಮಾರಾಟ ಮಾಡುತ್ತಿದ್ದಾರೆ ಎಂಬ ಖಚಿತ ಮಾಹಿತಿಯನ್ನ ಫೋಟೋ ಸಮೇತ ಖುದ್ದು ನಾನೇ ನೀಡಿದ್ರು. ಹಾ ಸಾರ್, ಓಕೆ ಸಾರ್, ಕ್ರಮ ವಹಿಸುತ್ತೇವೆ ಸಾರ್ ಎಂಬ ಕಂತೆ ಪುರಾಣಗಳನ್ನ ಹೇಳಿ ಮಾದಕ ವಸ್ತು ಮಾರಾಟ ಸಾಗಾಣಿಕೆದಾರರಿಗೆ ಪೊಲೀಸರೇ ಮಾಹಿತಿ ನೀಡಿ ಅವರು ತಪ್ಪಿಸಿಕೊಳ್ಳಲು ಅವಕಾಶ ನೀಡುತ್ತಿದ್ದಾರೆ ಎಂದು ಆರೋಪಿಸಿದರು. ವಿಧಾನಸಭಾ ಕ್ಷೇತ್ರದ ನನ್ನ ಸ್ವಂತ ಗ್ರಾಮದಲ್ಲಿ ಮಾದಕ ವ್ಯಸನದಿಂದಾಗಿ ಒಂದು ಕೊಲೆಯಾಗಿದೆ. ಈ ಬಗ್ಗೆ ಪೊಲೀಸರಿಗೆ ಅರಿವಿದ್ರೂ ಜಾಣಕುರುಡತನ ಪ್ರದರ್ಶಿಸುತ್ತಿದ್ದಾರೆ. ಕಲ್ಲೂರು ಕ್ರಾಸ್, ಸಿಎಸ್ಪುರ ಹಾಗೂ ತುರುವೇಕೆರೆ ಪಟ್ಟಣದಲ್ಲೂ ಡ್ರಗ್ಸ್, ಗಾಂಜಾ, ಮಾದಕ ವಸ್ತುಗಳು ರಾಜರೋಷವಾಗಿ ವಿಲೇವಾರಿಯಾಗುತ್ತದೆ. ಪೊಲೀಸರ ಕಣ್ಣಾಮುಚ್ಚಾಲೆ ಆಟದಿಂದಾಗಿ ಆರೋಪಿಗಳು ಕಾನೂನಿನ ಹಿಡಿತದಿಂದ ತಪ್ಪಿಸಿಕೊಂಡು ನಿರ್ಭಯವಾಗಿ ಮಾದಕ ವಸ್ತು ಸರಬರಾಜು ಮಾಡ್ತಾ ವಿದ್ಯಾರ್ಥಿಗಳು, ಯುವ ಜನರನ್ನ ಮಾದಕ ವಸ್ತುಗಳಿಗೆ ದಾಸರನ್ನಾಗಿ ಮಾಡಿ ಕುಟುಂಬವನ್ನ ಸರ್ವನಾಶ ಮಾಡುತ್ತಿದ್ದಾರೆ ಎಂದು ಕಿಡಿಕಾರಿದರು. ಮಾದಕ ವ್ಯಸನ ಮಾಡುವ ಯುವಕರು ಬೈಕ್ ವೀಲಿಂಗ್, ಹೆಣ್ಣು ಮಕ್ಕಳನ್ನ ಚುಡಾಯಿಸುವುದು, ಹಣಕ್ಕಾಗಿ ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗುವುದು ನಡೆಯುತ್ತಿದೆ. ಬೈಕ್ ವೀಲಿಂಗ್ ಮಾಡುವವರು ಪರವಾನಗಿ ಇಲ್ಲದೆ ಹಾಗೂ ಅಪ್ರಾಪ್ತರು ವಾಹನ ಚಾಲನೆ ಮಾಡುವುದು ಕಂಡುಬಂದರೂ ಪೊಲೀಸರು ಕಾನೂನು ಕ್ರಮ ಜರುಗಿಸದೆ ಕಣ್ಮುಚ್ಚಿಕೊಳ್ಳುತ್ತಿದ್ದಾರೆ. ರಾಜ್ಯ ಸರ್ಕಾರದ ಗೃಹ ಸಚಿವರ ಜಿಲ್ಲೆಯಲ್ಲಿಯೇ ಡ್ರಗ್ಸ್ ಸೇವನೆ, ಮಾರಾಟ ಪ್ರಕರಣಗಳು ಹೆಚ್ಚು ನಡೆಯುತ್ತಿರುವುದು ಜಿಲ್ಲೆಯಲ್ಲಿ ಹಾಗೂ ತಾಲೂಕಿನಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿರುವುದಕ್ಕೆ ಸಾಕ್ಷಿಯಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಮಾದಕ ವಸ್ತುಗಳಿಂದ ಯುವ ಜನತೆ ನಾಶವಾಗುತ್ತಿರುವುದನ್ನು ತಪ್ಪಿಸುವ ನಿಟ್ಟಿನಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಪೊಲೀಸ್ ಇಲಾಖೆ ಅಗತ್ಯ ಕ್ರಮ ವಹಿಸಬೇಕು. ಮಾದಕ ವಸ್ತು ಮಾರಾಟಗಾರರು, ಸಾಗಾಣಿಕೆದಾರರು, ಗಾಂಜಾ ಬೆಳೆಯುವವರನ್ನ ಮುಲಾಜಿಲ್ಲದೆ ಬಂಧಿಸಿ ಕಾನೂನು ರೀತಿ ಶಿಕ್ಷೆ ಗುರಿಪಡಿಸಬೇಕು. ಕೂಡಲೇ ಕ್ರಮ ವಹಿಸದಿದ್ದಲ್ಲಿ ಮಾದಕ ವ್ಯಸನದಿಂದ ತನ್ನ ಮಕ್ಕಳ ಭವಿಷ್ಯ ಹಾಳಾಗಿ ನೊಂದಿರುವ ಪೋಷಕರು ಕುಟುಂಬದ ಜೊತೆಯಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಸಿದರು. ಒಂದು ತಿಂಗಳ ಹಿಂದೆ ಸ್ವಂತ ನಮ್ಮೂರಲ್ಲಿ ಒಂದು ಕೊಲೆ ಆಯಿತು, ಒಂದು ವರ್ಗದಲ್ಲಿ ಕೊಲೆ ಆಯಿತು. ಆ ಕೊಲೆ ಸಂದರ್ಭದಲ್ಲಿ ನಾನು ಅದೇನಕ್ಕಾಯ್ತು ಏನು ಅಂತ ಹೇಳಿ ಎಲ್ಲ ಗೊತ್ತಾಯಿತು. ಎಲ್ಲ ವಿಚಾರನ ಈಗಾಗಲೇ ಇರ್ತಕ್ಕಂಥ ಏನು ವರಿಷ್ಠರಾದಂಥ ಪೊಲೀಸ್ ವರಿಷ್ಠರಿಗೆ ನಾನು ಹೇಳಿದೆ, ನೋಡಿ ಈ ಥರ ಜಾಸ್ತಿ ಇದೆ, ಒಂದು ವರ್ಗದ ಜನ ಡ್ರಗ್ಸ್ ಕಡಿಟ್ ಆಗಿದ್ದಾರೆ. ಡ್ರಗ್ಸ್ ಕಡಿಟ್ ಆಗಿ ಯಥೇಚ್ಛವಾಗಿ ಡ್ರಗ್ಸು ನಡೀತಾ ಇದೆ. ತುರುವೇಕೆರೆಯಲ್ಲಾಗಲಿ, ಇಲ್ಲ ಅಕ್ಲಿಹೊಪ್ಪದಲ್ಲಾಗಲಿ, ಇಲ್ಲ ಸಿಎಸ್ಪುರದಲ್ಲಾಗಲಿ, ಇನ್ನೊಂದಲ್ಲಾಗಲಿ ಆ ಒಂದು ವರ್ಗದ ಜನ ವೈನ್ ಶಾಪ್ ಹೋಗಿ ಮದ್ಯ ಸೇವನೆ ಮಾಡಲ್ಲ ಅವರು. ಆ ವರ್ಗದ ಜನ ಬರೀ ಡ್ರಗ್ಸ್ ಮಾಫಿಯಾ. ಅದಕ್ಕೆ ಪೊಲೀಸರು ಸ್ವಲ್ಪ ಇನ್ವಾಲ್ವ್ಮೆಂಟ್ ಆಗೋದು. ಏನಾದ್ರು ನಾವು ಇಂಥ ಸಿಗುತ್ತೆ ಮಾಡ್ತಾ ಇದ್ರೆ ಮೊದಲೆಲ್ಲ ಪೊಲೀಸರಿಗೆ ಗೊತ್ತಾ, ಮೊದಲೇ ಇಂಟಿಮೇಷನ್ ಮಾಡ್ತಾರೆ. ಇಂಟಿಮೇಷನ್ ಮಾಡಿ ಅವನ್ನ ಅಬ್ಸ್ಕ್ರೈಂಡಿಂಗ್ ಮಾಡ್ತಾರೆ, ಇಲ್ಲ ಅದು ಇರ್ತಕ್ಕಂಥ ಮಾಲ್ನ ಬೇರೆ ಕಡೆ ಶಿಫ್ಟ್ ಮಾಡಿಸ್ಬಿಟ್ಟು ಫೋನ್ ಮಾಡಿ ಸುಮ್ಮನೆ ಹೋಗಿ ನಾಮಕಾವಸ್ಥೆ ಉಟ್ಕೊಂಡು ಬರ್ತಾರೆ. ಇದ್ರ ಬಗ್ಗೆ ಇರ್ತಕ್ಕಂಥ DYSPಗಳಿಗೆ, ಅಧೀಕ್ಷಕರಿಗೆ, ಮತ್ತು ಏನು ವರಿಷ್ಠಾಧಿಕಾರಿ, ಜಿಲ್ಲಾ ವರಿಷ್ಠ SP ಅವ್ರಿಗೆ ಎಲ್ಲರಿಗೂ ಹೇಳಿದ್ದೀನಿ. ಯಾರು ಸಹಿತ ಇದ್ರ ಬಗ್ಗೆ ಕ್ರಮ ತಗೊಳ್ಳಿಲ್ಲ. ಯಾರು ಸಹಿತ ಹೋಗಿ ಜಪ್ತಿ ಮಾಡಿ ಇದು ಮಾಡಿ ಇದು ಹೇಳಿ ನಮ್ಗೆ ಹೇಳಿ ಇರ್ತಾರೆ. ಯಾರು ಹೇಳಿದ್ರು ಏನೂ ಆಗ್ತಾಯಿಲ್ಲ. ನಮ್ಮೂರಲ್ಲಿ ಇವತ್ತು ಕೊಲೆ ಆಗೋ ಮಟ್ಟಕ್ಕೆ ಹೋಗಿದೆ. ಡ್ರಗ್ಸ್ ಸೇವನೆ ಮಾಡಿ ಕಳ್ತನಗಳು ನಡೀತವೆ, ಹುಡುಗಿ ಚುಡಾಯಿಸ್ತಾರೆ, ವೀಲಿಂಗ್ ಮಾಡ್ತಾರೆ. ಇದ್ರ ಬಗ್ಗೆ ಗಮನ ತಗೋತಲ್ಲ ಯಾರು. ವೀಲಿಂಗು ನಮ್ಮೂರಲ್ಲಿ ಸುಮಾರು ಒಂದು 25-50 ಗಾಡಿ ನಮ್ಮ ಮಕ್ಕಳು ಹೋಗ್ತಾರೆ ಒಂದರಲ್ಲಿ. ಸುಮಾರು ತುರುವೇಕೆರೆಗೂ ಸೇರಿ ಹೇಳ್ತೀನಿ, ಸುಮಾರು ಯಾವುದಕ್ಕೂ ಅವಕ್ಕೆ ಇವೇ ಇಲ್ಲ, ಅಪ್ಪ ಅಮ್ಮನೇ ಇಲ್ಲ, ಡಾಕ್ಯುಮೆಂಟ್ಸೇ ಇಲ್ಲ. ಇಂಜನ್ ಒಂದು, ಹ್ಯಾಂಡ್ಲ್ ಒಂದು, ಗೇರ್ ಒಂದು, ಬಾಕ್ಸ್ ಒಂದು, ಈ ಥರ ಇರ್ತಕ್ಕಂಥ ಗಾಡಿಗಳು ಓಡಾಡಿ ವೀಲಿಂಗ್ ಮಾಡ್ತಾರೆ. ವೀಲಿಂಗ್ ಬಗ್ಗೆ ಯಾರು ಚಕಾರ ಇರ್ತಾ ಇಲ್ಲ. ಎಲ್ಲ ಪೊಲೀಸ್ ಅಡ್ಜಸ್ಟ್ಮೆಂಟು. ಏನು ಜಿಲ್ಲೆಯಲ್ಲಿ ಆಡಳಿತ ಕುಸಿದಿದೆ. ದಯವಿಟ್ಟು ಇರ್ತಕ್ಕಂಥ ಜಿಲ್ಲಾ ಮಂತ್ರಿಗಳಿಗೆ ಹೇಳ್ತೀನಿ, ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ಇರ್ತಕ್ಕಂಥ ಏನು ನಡೀತಾ ಇದೆ ದಂಧೆ, ಏನು ಡ್ರಗ್ಸ್ ಮಾಫಿಯಾ, ಇದನ್ನ ತಡೆಗಟ್ಟಬೇಕು. ಗಾಂಜಾ ಯಥೇಚ್ಛವಾಗಿ ಗಾಂಜಾ ಕಲ್ಲು ಕಾಸಿನ ನಮ್ಮೂರಿಗೆ ಬರ್ತದೆ, ನಮ್ಮೂರಲ್ಲಿ ರಾತ್ರಿ ಬಂದು ಬೆಳಗ್ಗೆ ರಾತ್ರಿ ಡಿಸ್ಟ್ರಿಬ್ಯೂಟ್ ಆಗ್ತದೆ. ಶುಕ್ರವಾರ ಅಂತ ಅಂದರೆ ಎಲ್ಲ ಯಾವ ಒಂದು ಸಂದಿಗೋಸ್ಕರ ಅವರೇ ಎಲ್ಲ ಅಲ್ಲೇ ಇರ್ತಾರೆ, ಡ್ರಗ್ಸು ಕುಡಿತಾ ಇರ್ತಾರೆ, ಯಾರು ಕೇಳಂಗಿಲ್ಲ.
ನಮ್ಮೂರಲ್ಲಿ ಹುಡುಗರುಗಳನ್ನ ಹೆಣ್ಮಕ್ಳಿಗೆ ಚುಡಾಯಿಸೋದು, ಗಾಡಿ ಇದು ಮಾಡೋ ರೈಸು ನೋಡಬೇಕು, ನಾವೆಲ್ಲರೂ ಹೋಗ್ಬೇಕು, ಇದು ಆ ಥರ ಆಗ್ತದೆ. ನಮ್ಮೂರಿನ ಬಗ್ಗೆ ನಾನು ಹೇಳ್ತಾ ಇದ್ದೀನಿ, ಬೇರೆ ಬೇರೆ ಸುಮಾರು ನಡೀತಾ ಇದೆ. ಈ ದಂಧೆನ ಕಡಿವಾಣ ಹಾಕಲಿಲ್ಲ ಅಂದರೆ ಮುಂದಿನ ದೊಡ್ಡ ಅನಾಹುತ ಆಗ್ತದೆ, ದೊಡ್ಡ ಅನಾಹುತ ಆಗ್ತದೆ. ಜಿಲ್ಲೆ ಕೆಟ್ಟಷ್ಟು ಬಂದಿದೆ. ಎಲ್ಲೂ ನಡೀತಕ್ಕಂಥ ಡ್ರಗ್ ಮಾಫಿಯಾ ಏನು ಗಾಂಜಾ ಸೇವನೆ ಜಾಸ್ತಿ ಆಗ್ತದೆ. ಇದ್ರ ಬಗ್ಗೆ ದಯವಿಟ್ಟು ಜಿಲ್ಲಾಡಳಿತ ಕೂಡಲೇ ಕ್ರಮ ತಗೋಬೇಕು. ಜಿಲ್ಲಾಡಳಿತ ರಿಸ್ಕೇ ಆಗಿದೆ, ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ, ಯಾರು ಕೇಳೋದಿಲ್ಲ ಹೇಳೋದಿಲ್ಲ. ನಿನ್ನೆ ತಾನೇ ಇಲ್ಲೇ ಇರ್ತಕ್ಕಂಥ ಮೈಸೂರಿನಲ್ಲಿ ಒಬ್ಬರ ಮೇಲೆ ಅಲ್ಲೇ ಮಾಡ್ಕೊಂಡು ದರೋಡೆ ಮಾಡಿದ್ರು. ಒಬ್ಬ ಸೇಟು ಇವ್ರನ್ನ, ಒಬ್ಬ ವರ್ತಕನ್ನ ಅಲ್ಲೇ ಮಾಡಿ ದರೋಡೆ ಮಾಡಿ ದುಡ್ಡು ಹೊಡ್ಕೊಂಡು ಗಾಡಿ ಕಿತ್ಕೊಂಡ್ರೆ ಅದ್ರ ಬಗ್ಗೆ ಯಾರು ಕೇಳ್ತಾರೆ? ಯಾರು ಸರಿಯಾಗಿ ಕೆಲಸ ಮಾಡ್ತಿಲ್ಲ, ಕಂಪ್ಲೇಂಟ್ ತಗೊಂಡಿಲ್ಲ ಮನುಷ್ಯನ ಪಾಪ. ಯಾರಿಗಾರ ಯಾವ ಸ್ಟೇಷನ್ಗಾರ ಏನಾರು ಆಯ್ತು ಅಂದರೆ ಕಂಪ್ಲೇಂಟ್ ಕೊಡ್ತಿದ್ರೆ ಅವರಿಲ್ಲ ಇವರಿಲ್ಲ. ಈಗ ಬರೀ 5 ದಿವಸ ಆಗೋಯ್ತದೆ ಕಂಪ್ಲೇಂಟ್ ತೊಗೊಳೋದಿಲ್ಲ ಒಂದು ಯಾವ್ದಾದ್ರು ವಿಚಾರ. ಇದು ಯಾವ ಕಡೆ ಸಾಗಿದೆ ಗೊತ್ತಿಲ್ಲ. ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಇರ್ತಕ್ಕಂಥ ಈ ನೈತಿಕತೆ ಯಾರು ಓದ್ಕಂತ ಗೊತ್ತಿಲ್ಲ. ಇವತ್ತಂತೂ ಏನು ಎಲ್ಲ ಏನು ಕಾನೂನು ಮತ್ತು ಸುವ್ಯವಸ್ಥೆ ಹದಗೆಟ್ಟೋಗಿದೆ. ಇವತ್ತು ನಾನು ಒಂದೇ ವಿಚಾರ ಹೇಳ್ತೀನಿ, ಯಾಕೆಂದ್ರೆ ಎಲ್ಲ ವಿಚಾರ ಕೆಲಸ ಹೇಳೋಕ್ಕಾಗಿಲ್ಲ. ದಯವಿಟ್ಟು ಕೂಡಲೇ ಈ ಡ್ರಗ್ಸ್ ಮಾಡಬೇಕು, ಏನು ಗಾಂಜಾ ಸೇವನೆ ಮಾಡ್ತಾ ಇರ್ತಕ್ಕಂಥ ವಿಚಾರವಾಗಿ ನಾವು ಕೂಡಲೇ ಕ್ರಮ ತಗೋಬೇಕು. ಕ್ರಮ ತಗೊಂಡು ಇರ್ತಕ್ಕಂಥ ಮುಂದಿಸ್ಬೇಕು. ರಾತ್ರಿ ಇದು ಮಾಡಿ ಅವ್ರು ಅರೆಸ್ಟ್ ಮಾಡೋಕ್ಕೆ ವ್ಯವಸ್ಥೆ ಮಾಡಿ. ನಾನೇ ಹೇಳಿದ್ದೀನಿ, ಇಂಥ ಮನೇಲಿ ಇರ್ತದೆ, ಇಂಥ ಗಂಟೆ ಇರ್ತದೆ, ಇಂಥ ಫೋನ್ ನಂಬರ್ ಇರ್ತದೆ, ಇಂಥದ್ದು ಮನೇಲಿ ಇರ್ತದೆ ನಾನೇ ಹೇಳಿದ್ದೀನಿ. ಅವ್ರು ಮೊದಲೇ ಫೋನ್ ನಂಬರ್ ಮಾಡೋದು, ನಾನು ಅವ್ರು ಫೋನ್ ನಂಬರ್ ಚೆಕ್ ಮಾಡಿದ್ದೀನಿ. ಇಂಥರ ಫೋನ್ ಮಾಡಿದ್ರೆ ಮೊದಲೇ ಇನ್ಫಾರ್ಮ್ ಮಾಡಿರ್ತಾರೆ. ಇವತ್ತು ಕಲ್ಲೂರು ಕಾಸಿದ ಬರ್ತಾರೆ, ಬೆಳ್ಳೂರು ಕಾಸಿದ ಬರುತ್ತೆ ಗಾಂಜಾ, ಇವತ್ತು ಹೆಬ್ಬೂರಿಂದ ಬರ್ತದೆ, ಕುಡಿನಿಂದ ಬರ್ತದೆ ಗಾಂಜಾ. ಒಂದು ಹಳೆ TVS ಸಾಗಾಟ ಮಾಡ್ತಾರೆ, ಯಾರು ಗೊತ್ತಿಲ್ಲದಂಗೆ ಯಾರೋ ಒಬ್ಬ ವಯಸ್ಸಾಗಿರೋದನ್ನ ಕುಡಿಸ್ಕೊಂಡು ಹೋಗ್ತಾ ಇರ್ತಾರೆ. ಅವನ ಹತ್ರ ಗಾಂಜಾ ಇರ್ತದೆ, ಬೈಕ್ ಮುಂದೆ ಓಡಿಸ್ತಾರೆ. ಅವನ್ನ ಬಿಟ್ಟೋದ್ರೆ ಯಾರಿಗೆ ಗೊತ್ತಿರ್ತದೆ? ಈ ಥರ ಅಧ್ವಾನ ಆಗ್ತಾ ಇದೆ. ಇವತ್ತು ಏನಿರ್ತಕ್ಕಂಥ ಯುವಕರುಗಳು ಇವತ್ತೆಲ್ಲ ದಾರಿ ತಪ್ತಾ ಇದ್ದಾರೆ, ಅಲ್ಲಿರ್ತಕ್ಕಂಥ ಸಂಸಾರ ಹಾಳಾಗ್ತಾರೆ. ಆ ಒಂದು ವರ್ಗದ ಜನ ಎಲ್ಲೂ ವಹಿಸೋಳು ಕುಡಿಯೋಕ್ಕಾಗಲ್ಲ. ಅದರಿಂದ ಏನು ಮಾಡ್ತಾರೆ, ಈ ಕಡೆಗೆ ಚಟಕ್ಕೆ ಬಲಿ ಆಗ್ತಾ ಇದೆ. ದಯವಿಟ್ಟು ಇರ್ತಕ್ಕಂಥ ಉಸ್ತುವಾರಿ ಮಂತ್ರಿಗಳಲ್ಲಿ ಇರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ಕೂಡಲೇ ಕ್ರಮ ತಗೋಬೇಕು. ಸುಮ್ಮನೆ ಇವತ್ತು ಹೇಳಿದ್ದೀವಿ ಪೇಪರ್ ಬೈದೆ ನಾಳೆ ಹೋಗಿ ಚೆಕ್ ಮಾಡೋದು ಬಿಟ್ಟು ಕಳಿಸೋದಲ್ಲ. ಇವರೇ ವ್ಯವಸ್ಥೆ ಇಲ್ಲ, ಕಳ್ಳ ಪೊಲೀಸ್ ಆಟ ಆಡ್ತಾ ಇದ್ದಾರೆ ಎಲ್ಲ ಕಡೆ. ಇದು ದಯವಿಟ್ಟು ಈ ದಂಧೆ ಕಡಿವಾಣ ಹಾಕಲಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ದಯವಿಟ್ಟು ಹೇಳ್ತೀನಿ, ಇರ್ತಕ್ಕಂಥ ಏನು ಯುವಕರು ಅತಿ ಬಲಿ ಆಗ್ತಾರೆ. ಇನ್ನು ಕಳ್ತನ ಸುಲಿಗೆ ಕೊಲೆಗಳು ಜಾಸ್ತಿ ನಡೀತವೆ. ಇದು ಬಡ ಕೂಡಲೇ ಕ್ರಮ ತಗೋಬೇಕು ಅಂತ ಇವತ್ತು ನಾನು ನಮ್ಮ ತಾಲೂಕಿನ ಜನತೆ ಪರವಾಗಿ ಇವತ್ತು ಮನವಿ ಮಾಡ್ತಾ ಇದ್ದೀವಿ. ವರಿಷ್ಠಾಧಿಕಾರಿಗಳನ್ನ ಮತ್ತು ಜಿಲ್ಲಾ ಮಂತ್ರಿಗಳನ್ನ ಏನು ಮಾಡ್ತಾರೋ ಗೊತ್ತಿಲ್ಲ. ಇದಕ್ಕೋಸ್ಕರ ಸುಮಾರು ಜನ ಫೋನ್ ಮಾಡ್ತಾರೆ. ನೀವೇ ನೋಡಿದ್ದೀರ, ತುರೇಕೆಲ್ಲ ಒಬ್ಬ ಹೆಣ್ಣೆಂಗಸು ನನ್ನ ತಾಯಿ ನನ್ನ ಅಪ್ಪನ್ನೇ ದೊಡ್ಡಪ್ಪನ್ನೇ ಕೊಲೆ ಮಾಡೋದು. ಮೈಸೂರಲ್ಲಿ ಡಾಬಾ ನಡೆಸಿರೋರು ಗೌರ್ಮೆಂಟ್ ಸಾಬ್ ಎಂಪ್ಲಾಯಿ, ಮೈಸೂರಲ್ಲಿ ಡಾಬಾ ನಡೆಸಿರೋರು ಗೌರ್ಮೆಂಟು. ಒಬ್ಬ PDO ನಡೆಸ್ತಾ ಇದ್ದಾನೆ ಈಗ ಅದನ್ನ ಡಾಬಾನ. ಎಣ್ಣೆ ಸರ್ವರಾಜ್ ಮಾಡ್ತಾನೆ. ನಂದೇ ಅಂತ ಹೇಳಿದ್ರೆ ಫೋಟೋ ಐತೆ, ಬನ್ನಿ ಯಾವುದೋ ಗಲಾಟೆ ಗಾಂಜಾ ಕೇಸಲ್ಲಿ ಫೋಟೋ ಐತೆ ಒಂದು. ಅವನೇ ಚುಮ್ಮಿ ಕಳಿಸಿ ಬೇರೆ ಕಡೆ ಕೊಲೆ ಆಗಿ ಮಾಯಿ ಕಡೆ ಹುಡುಗಿ ಚಾಕು ಹಾಕಿದ್ದಾರೆ. ಇದು ಗಾಂಜಾ ಕೇಸೆ, ಗಾಂಜಾ ಮಪ್ಪಲ್ಲಿ ಹೊಟ್ಟೆ ಕೂದಿರೋದು. ಯಾರನ್ನ ಅರೆಸ್ಟ್ ಮಾಡೋರು, ಯಾರನ್ನೂ ಅರೆಸ್ಟ್ ಮಾಡಿ ಇನ್ನೂವರೆಗಾಗ ಅವ್ರನ್ನ ಚಾಕು ಹಾಕ್ತಾರೆ, ಇನ್ನೂವರೆಗೂ ಅರೆಸ್ಟ್ ಮಾಡಿಲ್ಲ. ಚಾಕು ಹಾಕಿ 1 ತಿಂಗಳಾಗಿದೆ. ನೀವು ನೋಡಿದಿರ ಫೋಟೋ, ನೀವು ತಾವು ಹೋಗಿ ವರದಿ ಮಾಡಿದ್ದೀರಿ. ಹಿಂಗೆಲ್ಲ ಆದಾಗ ಈ ಕಾನೂನು ಯಾರು ಈ ಕಾನೂನು ಕಾಪಾಡೋರು ಯಾರು ಇರ್ತಕ್ಕಂಥ ತಾಲೂಕಲ್ಲಿ ಜಿಲ್ಲೆಯಲ್ಲಿ ಇದ್ರ ಬಗ್ಗೆ ಏನು ಹೇಳ್ತಾರೆ? ಯಾರು ತಾನು ಎಲ್ಲ ಆಗಲ್ಲ. ನಾವಿವತ್ತು ನಮ್ಮ ಶಾಸಕರು ನಾವು ಏನು ಹೋರಾಟ ಮಾಡೋದು ಆಗ್ತಾ ಇಲ್ಲ. ಅವರು ಹೋರಾಟ, ನಾವು ಹೋರಾಟ ಮಾಡ್ತಾ ಇದ್ದೀವಿ. ಇವತ್ತು ಜಿಲ್ಲೆ, ಇವತ್ತು ಕಾಂಗ್ರೆಸ್ ಪಕ್ಷ ಈ ದುರಾಡಳಿತಕ್ಕೆ ಅವರವರೇ ಹಾಳು ಮಾಡ್ಕೊಂಡು ಹೋಗ್ತಾವ್ರೆ. ಅವ್ರು ಬರೀ ಅವ್ರ ರಾಜಕೀಯ ಐತೆ ಇವತ್ತು ತೆವಲುಗಳು. ಈ ಕಡೆ ಕಾನೂನು ಕಲಿಕಾಲಿ ಜನ ನಾಗರಿಕರಿಗೆ ಯಾರು ತಲೆಗೆ ಆಗ್ತಾ ಇಲ್ಲ. ಅದರಿಂದ ಈ ಒಂದು ವಿಚಾರವಾಗಿ ನಾನು ಇವತ್ತು ಮಾಧ್ಯಮದ ಮಿತ್ರರು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಸ್ವಲ್ಪ ವರದಿ ಮಾಡಿ ಕೂಡಲೇ ಕ್ರಮ ತಗೊಳ್ಳೋಕ್ಕೆ ತಮ್ಮ ಮುಖಾಂತರ ನಾನು ಜಿಲ್ಲಾಡಳಿತನ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳನ್ನ, ಸಬ್ ಇನ್ಸ್ಪೆಕ್ಟರ್, ಇನ್ಸ್ಪೆಕ್ಟರ್ಗಳನ್ನೆಲ್ಲ ನೇರ ಹೊಣೆ ಮಾಡಿ ಹೇಳ್ತಾ ಇದ್ದೀನಿ. ಧನ್ಯವಾದ. ಪತ್ರಿಕಾಗೋಷ್ಠಿಯಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯ ಚಿದಾನಂದ್, ಬಿಜೆಪಿ ಮುಖಂಡರಾದ VV ಸುರೇಶ್, ನಾಗಲಾಪುರ್ ಮಂಜಣ್ಣ, ಲಕ್ಷ್ಮೀ ನರಸಿಂಹ, ಹರ್ಷ, ಬಸವಲಿಂಗಯ್ಯ, ಮಂಜುನಾಥ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಗಿರೀಶ್ ಕೆ ಭಟ್, ಭಾರತ ವೈಭವ ನ್ಯೂಸ್, ತುರುವೇಕೆರೆ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.